ಮತ್ತೆ ಮೂವರು ಸಂಸದರನ್ನ ಡಿಕೆ ಸುರೇಶ್ ಸೇರಿದಂತೆ ಮೂವರು ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಡಿಕೆ ಸುರೇಶ್, ದೀಪಕ್ ಬಾಯ್ಜ ಸೇರಿದಂತೆ ಒಟ್ಟು ಮೂವರು ಸಂಸದರು. ನಿನ್ನೆವರೆಗೂ ಲೆಕ್ಕ ಇದ್ದಿದ್ದು 144. ಇದೀಗ ಮತ್ತೆ ಮೂವರು ವಿರೋಧ ಪಕ್ಷದ ಸದಸ್ಯರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಸಂಸತ್ ಮೇಲಾದ ದಾಳಿ, ಈ ಕುರಿತಾಗಿ ಅಮಿತ್ ಶಾ ಅವರ ಮಾತಿಗೋಸ್ಕರ ಆಗ್ರಹ, ಹಾಗೆ ಪಾಸ್ ವಿತರಣೆ ಮಾಡಿದ್ದು ಸಂಸದ ಪ್ರತಾಪ್ ಸಿಂಹ ಅವರ ಹೆಸರಲ್ಲಿ, ಅವರ ವಿರುದ್ಧವಾಗಿ ಶಿಸ್ತು ಕ್ರಮ, ಇದಕ್ಕೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವು. ಪ್ರತಿಭಟನಾ ಸಂದರ್ಭದಲ್ಲಿ ಕಲಾಪಕ್ಕೆ ಸಲ್ಲಿಕೆಯಾಗುವಂತಹ ವರ್ತನೆ ಇಲ್ಲ ಅನ್ನೋ ಕಾರಣವನ್ನ ನೀಡಿ ಸಸ್ಪೆಂಡ್ ಅನ್ನ ಮಾಡಲಾಗ್ತಾ ಇದೆ. ಡಿಕೆ ಸುರೇಶ್ರನ್ನ ಒಳಗೊಂಡಂತೆ ಒಟ್ಟು ಮೂವರನ್ನ ಅಮಾನತುಗೊಳಿಸಲಾಗಿದೆ. ಅಲ್ಲಿಗೆ ಅಮಾನತಾದ ಸಂಸದರ ಸಂಖ್ಯೆ 147ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಕೂಡ ಸಸ್ಪೆಂಡ್. 147 ಒಟ್ಟು. ಭಾರತದ ಇತಿಹಾಸದಲ್ಲೇನೆ ಈ ಪ್ರಮಾಣದಲ್ಲಿ ಸಂಸದರನ್ನ ಅಮಾನತು ಮಾಡಲಾಗಿರೋದು ಮೊದಲ ಬಾರಿಗೆ. 147 ಮಂದಿ ಸಂಸದರನ್ನ ಈವರೆಗೆ ಅಮಾನತು ಮಾಡಲಾಗಿದೆ. ಲೋಕಸಭೆಯ ಮತ್ತೆ ಮೂವರು ಸಂಸದರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಹಾಗೆ ಇನ್ನುಳಿದ ಇಬ್ಬರು ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ಸಂಸತ್ ಭವನದ ಹೊರಗಡೆ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇದೆ. ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಅಮಾನತುಗೊಂಡ ಸಂಸದರು, ಅವರನ್ನ ಒಳಗೊಂಡಂತೆ ವಿರೋಧ ಪಕ್ಷದ ಸದಸ್ಯರು ಅವರಿಗೆ ಬೆಂಬಲವಾಗಿ ನಿಂತು ಈ ಕ್ರಮವನ್ನ, ಸ್ಪೀಕರ್ ಕ್ರಮವನ್ನ ಖಂಡಿಸ್ತಾ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಈ ಪ್ರತಿಭಟನೆಯ ನಡುವೆ ಮತ್ತೆ ಮೂವರು ಸಂಸದರನ್ನ ಅಮಾನತುಗೊಳಿಸಲಾಗಿದೆ. 147 ಮಂದಿ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಪ್ರಮಾಣದಲ್ಲಿ ವಿರೋಧ ಪಕ್ಷದ ಸಂಸದರನ್ನ ಅಮಾನತಿನ ಶಿಕ್ಷೆಗೆ ಒಳಪಡಿಸಿರೋದು. 147 ಮಂದಿ ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ಭಾಗಿಯಾಗೋ ಹಾಗಿಲ್ಲ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ಡಿಕೆ ಸುರೇಶ್ ಸೇರಿದಂತೆ ಒಟ್ಟು ಮೂವರು ಇವತ್ತು ಸಸ್ಪೆಂಡ್ ಆದವರು. ಆ ಮೂಲಕ 147ಕ್ಕೆ ಏರಿಕೆಯಾಗಿದೆ ಸಸ್ಪೆಂಡ್ ಆದ ಸಂಸದರ ಸಂಖ್ಯೆ. ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರನ್ನ ಕೂಡ ಚಳಿಗಾಲದ ಈ ಅಧಿವೇಶನದಿಂದ ಹೊರಗೆ ಇಡಲಾಗಿದೆ, ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಪರ್ವ ಮುಂದುವರೆದಿದೆ. 147 ಮಂದಿ ಒಟ್ಟು ಈವರೆಗೆ ಅಮಾನತಿನ ಶಿಕ್ಷೆಗೆ ಒಳಪಟ್ಟ ಸಂಸದರ ಸಂಖ್ಯೆ. ಇದನ್ನ ಖಂಡಿಸಿ ಪ್ರತಿಭಟನೆಗಳು ಈಗಲೂ ಕೂಡ ಮುಂದುವರೆದಿದೆ. ಒಂದು ಕಡೆ ಸಸ್ಪೆಂಡ್ ಮೇಲೆ ಸಸ್ಪೆಂಡ್ ಆದೇಶ, ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಸಂಸದೀಯ ವರ್ತನೆಯನ್ನ ಮೀರಿ ನಡೆದಿದ್ದಾರೆ ವಿರೋಧ ಪಕ್ಷದ ಸದಸ್ಯರು ಅನ್ನೋ ಆರೋಪ. ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೆ ಒಳಪಡಬೇಕಾದ ವಿಚಾರಗಳು ಅನೇಕ. ಅದರಲ್ಲೂ ಇನ್ನು ಕೆಲವೇ ತಿಂಗಳುಗಳ ಕಾಲದಲ್ಲಿ ಎದುರಾಗಲಿದೆ 2024ರ ಮಹಾ ಚುನಾವಣೆ. ಈ ಚುನಾವಣೆ ಮೇಲೂ ಕೂಡ ಈ ಅಮಾನತು ಪರ್ವ, ಸಸ್ಪೆಂಡ್ ಪರ್ವ ಪರಿಣಾಮ ಬೀರೋ ಸಾಧ್ಯತೆ, ಆ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. 147 ಮಂದಿ. ಭಾರತದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಪ್ರಮಾಣದಲ್ಲಿ ಸಂಸದರನ್ನ ಕಲಾಪದಿಂದ ಹೊರಗೆ ಇಟ್ಟಿರೋದು. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಡಿಕೆ ಸುರೇಶ್ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡುವ ಏಕೈಕ ಕಾಂಗ್ರೆಸ್ ಸಂಸದ, ಅವರನ್ನ ಕೂಡ ಅಮಾನತು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ಲೋಕಸಭೆಯಲ್ಲಿ ಏನು ಪ್ರತಿಪಕ್ಷಗಳು ಚರ್ಚೆಗೆ ಪಟ್ಟಿಡಿದ ಹಿನ್ನೆಲೆಯಲ್ಲಿ ಅದು ವಾಗ್ವಾದ ತಿರುಗಿದ ಹಿನ್ನೆಲೆಯಲ್ಲಿ ಈಗ ಸಂಸದರನ್ನ ಸ್ಪೀಕರ್ ಅವರು ಅಮಾನತು ಮಾಡಿರುವಂಥದ್ದು ಅಧಿವೇಶನ ಮುಗಿಯುವವರೆಗೂ ಕೂಡ 147ಕ್ಕೆ ನಿನ್ನೆವರೆಗೂ ಕೂಡ 144 ಸಂಸದರನ್ನ ಅಮಾನತು ಮಾಡಲಾಗಿತ್ತು. ಇಂದು ಏನು ಗದ್ದಲ ಗಲಾಟೆ ಜೋರಾಗಿದ್ದ ಹಿನ್ನೆಲೆಯಲ್ಲಿ ನಿಯಮ ಮೀರಿದ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ಪೀಕರ್ ಅವರು ಇಂದು ಮತ್ತೆ 3 ಸಂಸದರನ್ನ ಅಮಾನತು ಮಾಡಿರುವಂಥದ್ದು. ಅದರಲ್ಲಿ ಕರ್ನಾಟಕದ ಏಕೈಕ ಸಂಸದ ಕಾಂಗ್ರೆಸ್ನಿಂದ ಇದ್ದಂಥ ಡಿ.ಕೆ. ಸುರೇಶ್ ಕೂಡ ಅಮಾನತಾಗಿರುವಂಥದ್ದು. ಒಟ್ಟು 147 ಇಂದು 3 ಜನ ಸಂಸದರ ಅಮಾನತು ಸೇರಿದಂತೆ ಒಟ್ಟು 147 ಜನ ಪ್ರತಿಪಕ್ಷಗಳ ಸಂಸದರು ಅಮಾನತಾಗಿರುವಂಥದ್ದು. ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ಸಂಸದರನ್ನ ಸದನ ನಡೆಯುವಂಥ ಸಂದರ್ಭದಲ್ಲಿ ಅಮಾನತು ಮಾಡಿರುವಂಥದ್ದು ಇದೇ ಮೊದಲ ಬಾರಿ ಆಗಿರುವಂಥದ್ದು. ಇದು ಪ್ರತಿಪಕ್ಷಗಳು ಹೊರಗಡೆ ಇದನ್ನು ಸಂಪೂರ್ಣವಾಗಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವಂಥದ್ದು ಮತ್ತು ಇದೇ ವಿಚಾರವನ್ನು ಹೊರಗಡೆ ಕೂಡ ಸಂಸತ್ತು ಹೊರಗಡೆ ಇದು ಭಾರಿ ಚರ್ಚೆಯ ವಿಚಾರ ಆಗಿರುವಂಥದ್ದು. ಕಾದು ನೋಡಬೇಕು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವನ್ನು ಪಡ್ಕೊಳ್ಳುತ್ತೆ ಅಂತ. ಅದು ಒಂದಂತೂ ಬಹಳ ಸ್ಪಷ್ಟ, ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು, ಜೊತೆಗೆ ಇಷ್ಟೊಂದು ಸಂಸದರು ಅಮಾನತು ಆಗಿರುವಂಥದ್ದು. ಸ್ಮಿತಾ.